ಪ್ರಕಾರ ಯಾರು ವಿನ್ ಆಗ್ಬೋದು ರಜತ್ ಅವ್ರ ಈ ಸೀಸನ್ ನ? ನನಗೆ ಇಬ್ರೇಸ್ ಇದೆ, ಒಂದು ರಘು ಸರ್, ಅದು ಬಿಟ್ಟರೆ ನನ್ನ ಸ್ನೇಹಿತ ಗಿಲ್ಲಿ. ಓಕೆ, ಯಾರು ವಿನ್ ಆಗಬಹುದು? ನಿಮಗೆ ಆಗ್ಬೇಕು, ಓಕೆ, ಆಗಬಹುದು ಯಾರು? ಅದು ನಾನು ಹೇಳಲ್ಲ. ಓಕೆ ಸರ್, ಈ ಸೀಟಲ್ಲಿ ನೆಕ್ಸ್ಟ್ ವಾರ ಯಾರಿರ್ಬೋದು? ಈ ಸೀಟಲ್ಲಿ ಹೇಳಕ್ಕಾಗಲ್ಲ, ನೀವು ಗೆಸ್ಟ್ ಅಲ್ವಾ ಆಕ್ಚುಲಿ. ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಇಬ್ರು ಎಲಿಮಿನೇಟ್ ಆದ್ರೆ ನನಗೆ ಆಗ್ಬೇಕಾಗಿರೋದು ಸ್ಪಂದನ. ಅಕಸ್ಮಾತ್ ಧನುಷ್ ಅವ್ನ ಆಟ ಚೇಂಜ್ ಮಾಡ್ಕೊಂಡಿದ್ರೆ ಅವ್ನು ಬೇಗ ಬರ್ತಾನೆ ಆಚೆ. ಓಕೆ, ಅಂದ್ರೆ ಧನುಷ್ ಯಾವ ತರ ಆಟ ಚೇಂಜ್ ಮಾಡ್ಕೊಬೇಕಂದ್ರೆ ಹೆಂಗೆ ಚೇಂಜ್ ಮಾಡ್ಕೊಬೇಕಂತ ಅವ್ರು ಮಾತಾಡೋ ಟೈಮಲ್ಲಿ ಮಾತಾಡಲ್ಲ ಮೇಡಮ್. ಆಮೇಲೆ ಎಲ್ಲರಿಗೂ ನಾವು ಒಳ್ಳೆಯವರಾಗಕ್ಕಾಗಲ್ಲ. ಅದು ಜೀವನದಲ್ಲೇ ಆಗಿರ್ಲಿ, ಬಿಗ್ ಬಾಸ್ ಮನೆಯಲ್ಲೂ ಆಗಿರ್ಲಿ, ನಾವೆಲ್ಲರ ಹತ್ರನೂ ಒಳ್ಳೆಯವರಾಗಿದ್ದು ಬಿಗ್ ಬಾಸ್ ಅಲ್ಲಿ ಇರೋಕ್ಕಾಗಲ್ಲ. ಅವ್ರ ಮಾತನ್ನ ಅವ್ರು ಮಾತಾಡ್ಲೇಬೇಕಾಗುತ್ತೆ, ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳೇಬೇಕಾಗುತ್ತೆ, ವಿಚ್ ಇಸ್ ಧನುಷ್ ಇಸ್ ನಾಟ್ ಡೂಯಿಂಗ್ ಇಟ್. ಸೊ ಓಕೆ, ನಿಮ್ಮನ್ನ ಮತ್ತೆ ಚೈತ್ರನ ಬಿಗ್ ಬಾಸ್ ಟೀಮ್ ಅವರಂತೂ ಸುಮ್ಮನೆ ಕಳ್ಸಿರೋದಿಲ್ಲ. ಆಟದ ಒಂದು ಇದನ್ನ ಆಂಗಲ್ನ ಚೇಂಜ್ ಮಾಡೋದಕ್ಕಂತ ಕಳ್ಸಿರ್ತಾರೆ. ಇವಾಗ ನೀವಿಬ್ರು ಮನೆಯಿಂದ ಹೊರಗೆ ಬಂದಿದ್ದೀರಿ. ಈ ನೆಕ್ಸ್ಟ್ ವೀಕ್ಸ್ ಅಲ್ಲಿ ಏನಾದ್ರು ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಆಗಲ್ಲ ಅನ್ಸುತ್ತೆ ಮೇಡಮ್. ಅಕಸ್ಮಾತ್ ನಾವ್ ಇದ್ದಿದ್ರೆ ಆಗ್ತಿತ್ತೇನೋ. ಇನ್ನು ಮುಂದೆ ಆದ್ರೂ ಅವ್ರ ಆಟ ಅರ್ಥ ಮಾಡ್ಕೊಂಡ್ರೆ ಚೇಂಜ್ ಆಗತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಐ ಥಿಂಕ್ ನೋ.